ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಜೈಲಿಗೆ ಹೋಗಿ ಬಂದಾಗಿನಿಂದ ಅವರವರ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಪವಿತ್ರ ಗೌಡ ಮಾತ್ರ ದರ್ಶನ್ ಅವರನ್ನ ನೋಡದೆ ಪರದಾಡುತ್ತಿದ್ದಾರೆ. ಆಗಾಗ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಕೆಲವೊಂದು ಪೋಸ್ಟ್ ಹಂಚಿಕೊಂಡು ತಮ್ಮ ಮನಸ್ಸಿನ ನೋವನ್ನ ಹೊರಹಾಕುತ್ತಿದ್ದಾರೆ ಪವಿತ್ರ ಗೌಡ. ಜೈಲು ವಾಸ ಅನುಭವಿಸಿದ ಬಳಿಕ ಯಾರ ಸಹವಾಸ ಬೇಡ ಎನ್ನುವಂತೆ ಸೈಲೆಂಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇದ್ದಕ್ಕಿದ್ದಂತೆ ತಮ್ಮ ಮನೆ ಹಾಗೂ ಬೆಂಗಳೂರನ್ನ ಬಿಟ್ಟು ಹೊರಟಿದ್ದಾರೆ. ಹಾಗಾದ್ರೆ ದರ್ಶನ್ ಅವರನ್ನ ತೊರೆದು ಪವಿತ್ರ ಗೌಡ ಬೆಂಗಳೂರು ಬಿಟ್ಟು ಹೋಗಿದ್ದೆಲ್ಲಿಗೆ, ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಸಹ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದು 6-7 ತಿಂಗಳುಗಳ ಕಾಲ ಜೈಲುವಾಸ ಅನುಭವಿಸಿ ಬೇಲ್ ಮೇಲೆ ಬಿಡುಗಡೆ ಆಗಿದ್ದರು. ಬಿಡುಗಡೆ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ಪರಸ್ಪರ ಭೇಟಿಯಾಗಿಲ್ಲ. ದರ್ಶನ್ ಅವರು ಸದಾ ಪತ್ನಿ ಜೊತೆಯಲ್ಲೇ ಇದ್ದಾರೆ. ಎಲ್ಲಿ ಹೋದರೂ ಪತ್ನಿ ಬಿಟ್ಟು ಹೋಗುತ್ತಿಲ್ಲ. ಆದರೆ ಇತ್ತ ಪವಿತ್ರ ಗೌಡ ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಿದ್ದಾರೆ. ಇದೀಗ ಪವಿತ್ರ ಗೌಡ ಅವರು ಇದ್ದಕ್ಕಿದ್ದಂತೆ ವಿಮಾನದಲ್ಲಿ ಚೆನ್ನೈಗೆ ಪ್ರಯಾಣ ಬೆಳೆಸಿದ್ದಾರೆ. ಹೌದು, ಪವಿತ್ರ ಗೌಡ ಸದ್ಯದಲ್ಲೇ ಚೆನ್ನೈನಲ್ಲಿ ತಮ್ಮ ಹೊಸ ರೆಡ್ ಕಾರ್ಪೆಟ್ ಸ್ಟುಡಿಯೋದ ಬ್ರಾಂಚ್ನ ಓಪನ್ ಮಾಡಲಿದ್ದಾರಂತೆ. ಅಷ್ಟೇ ಅಲ್ಲದೆ ಬೆಂಗಳೂರು ಬಿಟ್ಟು ಪವಿತ್ರ ಗೌಡ ಸಹ ಚೆನ್ನೈನಲ್ಲೇ ನೆಲೆಸಲಿದ್ದಾರೆ ಎನ್ನುವ ಮಾತು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರುತ್ತಿದೆ. ಆದರೆ ಪವಿತ್ರ ಗೌಡ ದರ್ಶನ್ ಅವರನ್ನ ಬಿಟ್ಟು ಹೋಗ್ತಾರಾ ಅಥವಾ ಇಲ್ಲೇ ಇರ್ತಾರಾ ಕಾದು ನೋಡಬೇಕು. ಪವಿತ್ರ ಗೌಡ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.